ವಿರುದ್ಧ ಆಹಾರಗಳ ಕೆಲವೊಂದು ಟಿಪ್ಸ್ಗಳು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ತುಳಸಿಯೊಂದಿಗೆ ಹಾಲು ಸೇರಿಸಬಾರದು. ಸಿಹಿ ಆಹಾರದೊಂದಿಗೆ ಮೂಲಂಗಿ ಮೆಂತ್ಯ ಸೊಪ್ಪನ್ನು ಸೇವಿಸಬಾರದು. ಹಸಿ ತರಕಾರಿಯೊಂದಿಗೆ ಸಿಹಿ ಪದಾರ್ಥಗಳನ್ನು ಸೇರಿಸಬಾರದು. ನೇರಳೆ ಹಣ್ಣು ತಿಂದಾಗ ಮೊಸರು ಮಜ್ಜಿಗೆ ಸೇವಿಸಬಾರದು. ಹಾಲಿನ ಜೊತೆ ಉಪ್ಪನ್ನು ಸೇವಿಸಬಾರದು. ಮೊಸರು ಮಜ್ಜಿಗೆ ಬೆಣ್ಣೆ ಪಂಚಲೋಹದ ಪಾತ್ರೆಯಲ್ಲಿಟ್ಟು ಸೇವಿಸಬಾರದು. ಜೇನುತುಪ್ಪ ಹಾಗೂ ಹಸಿ ತರಕಾರಿ ಒಮ್ಮೆಲೆ ಯಾವುದೇ ಕಾರಣಕ್ಕೂ ಸೇವಿಸಬಾರದು. ಸಿಹಿ ಆಹಾರದೊಂದಿಗೆ ಈರುಳ್ಳಿಯನ್ನು ಸೇವಿಸಬಾರದು. ಮೊಸರು ಮಜ್ಜಿಗೆ ಜೊತೆ ಬಾಳೆಹಣ್ಣು ಎಂದಿಗೂ ಸೇವಿಸಬಾರದು. ಹಸಿ ತರಕಾರಿಯೊಂದಿಗೆ ಬೆಣ್ಣೆ ಸೇವಿಸಬಾರದು. ಅನ್ನದ ಜೊತೆಗೆ ಹಣ್ಣು ಸೇವಿಸಬಾರದು. ಮೂಲಂಗಿ ನುಗ್ಗೆಕಾಯಿಯೊಂದಿಗೆ ಹಾಲನ್ನು ಸೇವಿಸಬಾರದು. ಯಾವುದೇ ಹುಳಿ ಸೇವಿಸಿದ ನಂತರ ಹಾಲನ್ನು ಕುಡಿಯಬಾರದು. ಮಜ್ಜಿಗೆ ಹಾಗೂ ಮೊಸರಿನೊಂದಿಗೆ ತುಪ್ಪ ಸೇವಿಸಬಾರದು. ಚಹಾ ಕುಡಿದ ತಕ್ಷಣ ಮೊಸರು ಸೇವಿಸಬಾರದು. ಹುಳಿ ಮತ್ತು ಸಿಹಿ ಹಣ್ಣುಗಳನ್ನು ಒಟ್ಟಿಗೆ ತಿನ್ನಬಾರದು. ಮೂಲಂಗಿ ಮತ್ತು ಉದ್ದಿನ ಬೇಳೆಯನ್ನು ಒಟ್ಟಿಗೆ ಸೇವಿಸಬಾರದು. ಪೈನಾಪಲ್ ಜೊತೆ ಹಾಲನ್ನು ಸೇವಿಸಬಾರದು. ಚಹಾ ಅಥವಾ ಕಾಫಿಯ ಸೇವನೆ ನಂತರ ತಕ್ಷಣ ತಣ್ಣೀರನ್ನು ಸೇವಿಸಬಾರದು. ಉದ್ದಿನಬೇಳೆ ಮತ್ತು ಮೊಸರನ್ನು ಒಟ್ಟಿಗೆ ತಿನ್ನಬಾರದು. ಯಾವುದೇ ಬಿಸಿ ಇರುವ ಆಹಾರವನ್ನು ಜೇನುತುಪ್ಪದ ಜೊತೆಗೆ ಸೇವಿಸಬಾರದು. ಖಾರ ಪದಾರ್ಥಗಳನ್ನು ಹಾಲಿನೊಂದಿಗೆ ಸೇವಿಸಬಾರದು. ಊಟ ಆದ ತಕ್ಷಣ ಕಾಫಿ, ಟೀ ಅಥವಾ ಜ್ಯೂಸನ್ನು ಕುಡಿಯಬಾರದು. ಮೊಸರು ಮತ್ತು ವಡೆಯನ್ನು ಜೊತೆಗೆ ಸೇವಿಸಬಾರದು. ಈರುಳ್ಳಿ, ಮಾಂಸ ಮತ್ತು ಪೈನಾಪಲನ್ನು ಹಾಲಿಗೆ ಜೊತೆ ಸೇವಿಸಬಾರದು. ಕಡಲೆಕಾಯಿ ತಿಂದ ನಂತರ ನೀರು ಕುಡಿಯಬಾರದು. ಆಲೂಗಡ್ಡೆ ಮತ್ತು ಮೈದಾ ಜೊತೆ ತಿನ್ನಬಾರದು. ಊಟದ ತಕ್ಷಣ ಹಣ್ಣುಗಳನ್ನು ತಿನ್ನಬಾರದು. ಹಾಲಿನ ಜೊತೆ ಮೊಟ್ಟೆ, ಹಣ್ಣು, ಮೊಸರನ್ನು ಸೇವಿಸಬಾರದು. ಮೊಟ್ಟೆ ಜೊತೆ ಹಣ್ಣು, ಮಾಂಸ, ಹಾಲು, ಮೊಸರು ಯಾವುದನ್ನು ಜೊತೆಗೂಡಿಸಿ ತಿನ್ನಬಾರದು. ಜ್ವರ ಬಂದಾಗ ಬ್ರೆಡ್ ಸೇವಿಸಬಾರದು. ಊಟದ ಮಧ್ಯೆ ನೀರನ್ನು ಕುಡಿಯಬಾರದು. ರಾತ್ರಿ ಹೊತ್ತು ಮೊಸರನ್ನು ಸೇವಿಸಬಾರದು. ತುಪ್ಪ ಮತ್ತು ಜೇನುತುಪ್ಪವನ್ನು ಸಮ ಪ್ರಮಾಣದಲ್ಲಿ ಸೇವಿಸಬಾರದು. ಧನ್ಯವಾದಗಳು.